ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಲಾಸ್ಟ್ ಸಂಡೇ ವಿಡಿಯೋ ಆಗಿರುತ್ತೆ. ನಾವಿವತ್ತು ಗೌಡಗೆರೆ ಚೌಡೇಶ್ವರಿಗೆ ಹೋಗಬೇಕು ಅಂತ ಹೊರಡ್ತಾ ಇದ್ದೀವಿ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹೋಗಬೇಕು ಅಂದ್ಬಿಟ್ಟು ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಹೊರಡೋ ಅಷ್ಟರೊಳಗೇ ಆಲ್ರೆಡಿ 11:30 ಆಗಿಬಿಟ್ಟಿತ್ತು. ತಿಂಡಿ ಕೂಡ ತಿಂದಿರಲಿಲ್ಲ. ಹೋಗ್ತಾ ಅಂದವೇ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವು. ಬಟ್ ಸಂಡೇ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು, ಹಾಗೆ ಸ್ವಲ್ಪ ಮೋಡನೂ ಇತ್ತು, ಮಳೆ ಬರೋ ಹಾಗಿತ್ತು. ಬಟ್ ಜರ್ನಿ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೀರು ಬರ್ತಾ ಇಲ್ಲ, ಯಾಕೆಂದರೆ ಬಿಸಿಲಿರಲಿಲ್ಲ. ಮತ್ತು ಹೀಟ್ರ್ ಹಾಕಿ ಸ್ನಾನ ಮಾಡಿ ಹೊರಡೋ ವರ್ಷಕ್ಕೆ 12 ಗಂಟೆ. ನಾವು ವ್ಲಾಗ್ ಮಾಡ್ತಿರೋದು ನನ್ನ ಹಸ್ಬೆಂಡ್ ಮಿಮಿಕ್ರಿ ಮಾಡ್ತಾಯಿದ್ರು. ನನ್ನ ಮಕ್ಕಳೆಲ್ಲ ನಗ್ತಾಯಿದ್ರು ನಾವು ಹೇಗೆ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು, ಖುಷಿಯಾಗಿ. ಹೀಗೆ ಹೋಗ್ತಾ ಅಂದವೇ ನಾವು ಕುಣಿಗಲ್ ಹೈವೇಲಿ ಕೃಷ್ಣಕೇಶವ ಅಂತ ಒಂದು ಹೋಟೆಲ್ ಇದೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಹೋಟೆಲ್ಗೆ. ಬಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ನಾವು ದೋಸೆ ಮತ್ತು ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ವು. ಟೇಸ್ಟ್ ವೈಸ್ ಹೋದರೆ ತುಂಬ ಚೆನ್ನಾಗಿತ್ತು ದೋಸೆ ಕೂಡ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ನನ್ನ ಮಗಳು ಕಾಫಿನ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದಾಳೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟು ನಾವು ಈ ಕಡೆ ಹೋಗ್ತಿದ್ರೆ ಒಂದು ಸಲ ಈ ಹೋಟೆಲ್ಗೆ ವಿಸಿಟ್ ಮಾಡಿ. ಫುಡ್ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿದೆ. ಇನ್ನು ನಾವು ದೇವಸ್ಥಾನದ ಹತ್ರ ಹೋಗ್ತಾ ಸಣ್ಣ ಹನಿ ಸ್ಟಾರ್ಟ್ ಆಯಿತು. ತುಂಬ ಜೋರೇನಿರಲಿಲ್ಲ ಮಳೆ. 1 ಇಯರಿಂದ ಪ್ಲ್ಯಾನ್ ಮಾಡಿದ್ಗೂ ಇವತ್ತು ಫೈನಲಿ ದೇವ್ರ ದರ್ಶನ ಆಯಿತು. ಫೈನಲಿ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದವು. ಬರ್ತಿದ್ದಾಗೆ ಎಂಟ್ರೆನ್ಸಲ್ಲೇ ಅಮ್ಮನವ್ರದ್ದು ದೊಡ್ಡ ಸ್ಟ್ಯಾಚ್ಯೂ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಜನನೂ ಜಾಸ್ತಿ ಇದ್ದರು. ನಾವು ತುಂಬ ರಶ್ ಇದೆ ಅಂದ್ಕೊಂಡೆ ಒಳಗಡೆ ಎಂಟ್ರಿ ಆದವು. ಬಟ್ ಬೇಗ ಮೂವ್ ಆಗ್ತಾಯಿತ್ತು. ಇನ್ನು ಹಾಗೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಅಮ್ಮನವ್ರದ್ದು ಒಂದು ವಿಗ್ರಹ ಇಟ್ಟಿದ್ದಾರೆ. ಗರ್ಭಗುಡಿದು ವಿಡಿಯೋ ಮಾಡೋ ಆಗಿರಲಿಲ್ಲ, ಹಾಗಾಗಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ಅಲ್ಲಿ ಆಂಜನೇಯದೊಂದು ವಿಗ್ರಹ ಕಲ್ಲಿದೆ. ಅದಕ್ಕೆ ಎಲ್ಲರೂ ಏನಾರು ಅಂದ್ಕೊಂಡು ಕಾಯಿನ ಅಂಟಿಸಿದ್ರೆ ಅದು ಅಂಟ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ನಾವು ಟ್ರೈ ಮಾಡೋದು, ಬಟ್ ನಿಲ್ಲಿಲ್ಲ. ಅದೊಂದು ಗ್ರಿಪ್ ಮೇಲೆ ನಿಲ್ಲಿಸ್ಬೇಕು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಚಾಮುಂಡೇಶ್ವರಿದು ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೆ ಬಂದವು. ಅಲ್ಲಿ ತುಂಬ ಕಾಯಿ ಕಟ್ಟಿರೋದಾಗಲಿ ಉಪ್ಪು ರಾಶಿ ಆಗಲಿ ತುಂಬ ಇತ್ತು. ಅಂದರೆ ಹರಕೆ ಕಟ್ಕೊಂಡವರು ಬಂದು ಇಲ್ಲೇನೋ ಸೇವೆ ಮಾಡೋದು ಅಂತ ಅನ್ಕೋತೀನಿ. ಹಾಗೆ ನಾವು ಇದೆಲ್ಲ ಮುಗಿಸ್ಕೊಂಡ ಮೇಲೆ ಚಾಮುಂಡೇಶ್ವರಿ ವಿಗ್ರಹದ ಹತ್ರ ಹೋದ್ವು. ಅಲ್ಲೂ ದರ್ಶನ ಮಾಡಿಕೊಂಡು ಹಾಗೆ ಕೆಳಗಡೆ ಇಳಿದ್ವು. ಬಟ್ ತುಂಬ ಜನ ಹರಕೆ ಕಟ್ಕೋತಾರೆ. ಇಲ್ಲಿ ನೋಡಿದ್ರಲ್ಲ ಕಾಯೆಲ್ಲ ತುಂಬ ಕಟ್ಟಿದ್ದಾರೆ. ಇನ್ನು ಚಾಮುಂಡೇಶ್ವರಿ ವಿಗ್ರಹದ ಕೆಳಗಡೆ ಒಂದು ನಮ್ಮ ಪರಂಪರೆ ಅಂತ ಒಂದು ಗುಹೆ ಥರ ಇದೆ. ಅಲ್ಲಿ ಏನಿದೆ ಅಂತ ನಮಗೂ ಐಡಿಯಾ ಇರಲಿಲ್ಲ, ಯಾರೂ ಹೋಗ್ತಿರ್ಲಿಲ್ಲ ಅಷ್ಟೆಲ್ಲ. ನಾವು ಏನಿದೆಯೋ ಏನೋ ಅಂದ್ಕೊಂಡೇ 50 ರೂಪೀಸ್ ಟಿಕೆಟ್ ಅಂತ ಹೇಳಿದ್ರು. ಪರವಾಗಿಲ್ಲ ಅಂದ್ಕೊಂಡು ನೋಡೋಣ ಅಂತ ಒಳಗಡೆ ಹೋದರು. ಮತ್ತು ಒಳಗಡೆ ಹೋದರೆ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸಲ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿದ್ರೇ ಗೊತ್ತಾಗೋದು ಅದು ಹೇಗಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಎಲ್ಲ ಥರ ರಾಜರದಾಗಲಿ, ನವರಾತ್ರಿಯಲ್ಲಿ ನವದುರ್ಗೆಯರ್ದ ಸ್ಟ್ಯಾಚ್ಯೂ, ಹೀಗೆ ತುಂಬ ಮಾಡಿದ್ದಾರೆ. ನಾವು ತುಂಬ ಯೂಟ್ಯೂಬರ್ಸ್ ವಿಡಿಯೋ ಮಾಡಿರೋದು ನೋಡಿದ್ದೀವಿ ಗೌಡಗೆರೆ ಚೌಡೇಶ್ವರಿದು. ಬಟ್ ಇದು ನಮ್ಮ ಪರಂಪರೆ ಅನ್ನೋದು ಯಾರೂ ಕೂಡ ವಿಡಿಯೋ ಮಾಡಿರಲಿಲ್ಲ, ಯಾರೂ ಕೂಡ ಈ ವಿಡಿಯೋಸ್ ತೋರಿಸಿರಲಿಲ್ಲ. ಹಾಗಾಗಿ ನಮಗೂ ಐಡಿಯಾ ಇಲ್ಲ ಈ ಥರ ಇದೆ ಅನ್ನೋದು. ನೆಕ್ಸ್ಟ್ ಯಾರೇ ಹೋದರೂ ಒಂದು ಸಲ ವಿಸಿಟ್ ಮಾಡಿ ಅಲ್ಲಿಗೆ. 50 ರೂಪೀಸ್ ಟಿಕೆಟ್ ಇರುತ್ತೆ. 50 ರೂಪೀಸ್ ಏನು ದೊಡ್ಡ ಅಮೌಂಟ್ ಅಲ್ಲ, ಅದು ನೋಡೋದಕ್ಕೆ ವರ್ತ್ ಅನಿಸುತ್ತೆ ಅದು. ಹಾಗಾಗಿ ಒಂದು ಸಲ ವಿಸಿಟ್ ಮಾಡಿ ನೋಡ್ಕೊಂಬನ್ನಿ. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಪ್ರತಿಯೊಂದರ ಬಗ್ಗೆನೂ ಅಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ನಾವೇನೇನು ಮರ್ತೋಗಿದ್ವೋ ಅದೆಲ್ಲ ಅಲ್ಲಿ ನೋಡಿದಾಗ ನೆನಪಾಗುತ್ತೆ, ಖುಷಿಯಾಗುತ್ತೆ. ಅದೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಕೆಲವೊಂದು ಮಿಸ್ ಆಗಿರ್ಬೋದು ಅನ್ಕೋತೀನಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸಲ ಮಾತ್ರ ಯಾರೇ ಹೋದರೂ ಮಿಸ್ ಮಾಡಬೇಡಿ, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ. ಹಾಗೆ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಬಸಪ್ಪ ಅಂದ್ಬಿಟ್ಟು ಅಲ್ಲಿ ಫೇಮಸ್ಸು. ಈ ಕೆಲವೊಂದು ಕಾರ್ಯಗಳಲ್ಲಿ ಆ ಬಸಪ್ಪನ ಕರ್ಕೊಂಡು ಹೋಗ್ತಾರೆ. ಮನೆ ಗೃಹ ಪ್ರವೇಶ ಹಾಗೆ ಒಳ್ಳೆ ಕಾರ್ಯಗಳಲ್ಲಿ ದೇವಸ್ಥಾನದಿಂದ ಬಸಪ್ಪನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನಾವೆಲ್ಲ ನೋಡಿಕೊಂಡು ಈಚೆ ಬಂದವು. ಇನ್ನು ಈಚೆ ಬರ್ತಂಗೆ ನನ್ನ ಮಗಳು ಏನಾರು ತಿನ್ನಬೇಕು ಅಂತ ಅಂದ್ಲು.
ಹಾಗಾಗಿ ಆಲ್ ಟೈಮ್ ಫೇವ್ರೇಟ್. ಈ ಚಳಿಗೆ ಸಣ್ಣಗೆ ಮಳೆ ಹನಿತಾ ಇರೋದಕ್ಕೆ ಚುರುಮುರಿ ಬೆಸ್ಟ್ ಅನ್ನಿಸ್ತು. ತೊಗೊಂಡು ತಿನ್ಕೊಂಡು ಹಾಗೆ ಹೊರಟು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಸಣ್ಣಗೆ. ಇನ್ನು ನಾವು ಆನ್ ದ ವೇ ಹೋಗ್ತಾ ಹಾಗೇ ಮತ್ತೊಂದು ಪ್ಲೇಸ್ ವಿಸಿಟ್ ಮಾಡಿದ್ವು. ಯಾವುದಂದ್ರೆ ಅದು ಬಿದಿನಗೆರೆ ಆಂಜನೇಯ ಅಂದ್ಬಿಟ್ಟು ಎಲ್ಲರೂ ಕೇಳಿರ್ತೀರ. ಈ ಚಾಮುಂಡೇಶ್ವರಿ ಹಾಗೆ ಪಂಚಮುಖಿ ಆಂಜನೇಯಂದು ಸ್ಟ್ಯಾಚ್ಯೂ ಕೂಡ ತುಂಬ ದಿನದಿಂದ ಅನ್ಕೋತಾ ಇದ್ವು, ಹೋಗೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಇವತ್ತೆರಡೂ ಮುಗಿಸ್ಕೊಂಡು ಬಂದವು. ಇದು 161 ಅಡಿ ಇದೆ ಅಂತೆ. ಚೆನ್ನಾಗಿದೆ ನೋಡೋದಕ್ಕೆ, ಹತ್ರದಿಂದ ನೋಡೋದಕ್ಕೆ. ಬಟ್ ನಮಗೆ ತುಂಬ ಟೈಮ್ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ತುಂಬ ಟೈಮ್ ಇರೋದಕ್ಕಾಗಲಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಹಾಗೆ 6 o'clock ಆಗಿಬಿಟ್ಟಿತ್ತು. ನಾವು ಮಾರ್ನಿಂಗ್ ಟಿಫನ್ ಮಾಡಿದ್ದಷ್ಟೇ, ಊಟ ಮಾಡಿರಲಿಲ್ಲ. ಹಾಗೆಯೇ ಇನ್ನು ಹೋಗಿ ಆರ್ಡರ್ ಮಾಡಿ ನಾವು ಊಟ ಎಲ್ಲ ತೊಗೊಳ್ಳೋ ಅಷ್ಟರೊಳಗೆ 7 ಆಗುತ್ತೆ ಅಂದ್ಕೊಂಡು ಒಟ್ಟಿಗೆ ನೈಟ್ ಡಿನ್ನರು ಮುಗಿಸ್ಕೊಂಡೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಊಟ ಮುಗಿಸ್ಕೊಂಡೆ ಹೊರಟ್ವು ಅಲ್ಲಿಂದ. ಬಟ್ ಇವತ್ತಿನ ದಿನ ಮಾತ್ರ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೂ ತುಂಬ ಚೆನ್ನಾಗಿತ್ತು ಎಲ್ಲ ನೋಡ್ಕೊಂಬಂದಿದ್ದು. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.